ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ನೀವೆಲ್ಲರೂ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಇನ್ನೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಂಡಿರಾ ಪ್ರತಿಯೊಬ್ಬರು ಕೂಡ ಹೋಗಿ ಪೇಜನ್ನು ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಇನ್ನು ಮುಂದೆ ಡೈಲಿ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಕೂಡ ನನ್ನ ಡೈಲಿ ವ್ಲಾಗ್ಗಳನ್ನು ಕೂಡ ಚೆಕ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀರಲ್ವ ಸ್ನೇಹಿತರೆ? ಸೊ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ನಾನು ಇನ್ನು ಮುಂದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮಿನಿ ವ್ಲಾಗ್ ಶೇರ್ ಮಾಡ್ತೀನಿ. ಹಾಗೆ ಯೂಟ್ಯೂಬಲ್ಲೂ ಕೂಡ ಶೇರ್ ಮಾಡ್ಕೊತಾ ಹೋಗ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ, ನಾನು ತುಂಬ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಕೆಲವೊಂದಿಷ್ಟು ಜನ ವಿಡಿಯೋಗಳನ್ನ ನೋಡ್ತೀರಾ, ಕೆಲವೊಂದಿಷ್ಟು ಜನ ವಿಡಿಯೋಗಳನ್ನ ನೋಡಲ್ಲ. ಯಾಕೆ ಅಂದರೆ ಇಲ್ಲಿ ಕಂಪೇರೇಟಿವ್ಲಿ ಯಾಕೆ ಆ ಥರ ಆಗತ್ತೆ ಅಂದರೆ, ನಾನು ಕೆಲವೊಂದು ಸರಿ ಯೂಟ್ಯೂಬಲ್ಲಿ ಇನ್ನು ಡೈಲಿ ವ್ಲಾಗ್ ಹಾಕಿರ್ತೀನಿ, ಸ್ಕಿನ್ ಕೇರ್ ಹಾಕಿರ್ತೀನಿ, ಜೊತೆಗೆ ಜ್ಯುವೆಲರಿ ವಿಡಿಯೋಗಳನ್ನು ಹಾಕಿರ್ತೀನಿ, ಹಾಗೆಯೇ ಸಿಲ್ವರ್ ಜ್ಯುವೆಲರಿಗಳ ವಿಡಿಯೋಗಳನ್ನ ಹಾಕಿರ್ತೀನಿ, ಗೃಹಲಕ್ಷ್ಮಿ ಯೋಜನೆ ವಿಡಿಯೋಗಳನ್ನು ಹಾಕಿರ್ತೀನಿ. ಈ ಎಲ್ಲ ಒಂದು ಕನ್ಫ್ಯೂಷನಿಂದ ಕೆಲವೊಂದಿಷ್ಟು ಜನ ವಿಡಿಯೋಗಳನ್ನು ನೋಡಿರಲ್ಲ. ಸೊ ಇಲ್ಲಿ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋಗಳನ್ನ ಹಾಕಿದಾಗ ಆ ಪರ್ಸನ್ಗಳು ಮಾತ್ರ ನೋಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಕೊಟ್ಟಾಗ ಗೃಹಲಕ್ಷ್ಮಿ ಯೋಜನೆಯ ಸಬ್ಸ್ಕ್ರೈಬರ್ಗಳು ಯಾರಿರ್ತಾರೆ ಅವ್ರು ಮಾತ್ರ ಜಾಸ್ತಿ ನೋಡ್ತಾರೆ. ಬೇರೆ ಸಬ್ಸ್ಕ್ರೈಬ್ಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ವಿಡಿಯೋಗಳನ್ನ ನೋಡೋದು. ಆದರೆ ಇನ್ನು ಮುಂದೆ ಆ ರೀತಿ ಮಾಡಬೇಡಿ ಸ್ನೇಹಿತರೆ. ಎಲ್ಲ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ. ಸೊ ನಿಮಗೆ ಯಾವ ರೀತಿ ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನು ಅದೇ ರೀತಿ ವಿಡಿಯೋಗಳನ್ನ ಮಾಡಲಿಕ್ಕೂ ಕೂಡ ಪ್ರಯತ್ನ ಪಡ್ತೀನಿ ಅನ್ನೋದಂತೂ ಗ್ಯಾರಂಟಿ. ಸೊ ಈಗ ದಿನ ಏನು ಮಾಡ್ತಾ ಇದೆ ಅಂದರೆ, ಯಾವುದೋ ಟೈಮಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು. ಈಗ ಸಂಜೆ ಆದರೆ ಸಂಜೆ, ಬೆಳಗ್ಗೆ ಆದರೆ ಬೆಳಗ್ಗೆ, ಅಥವಾ ಮಧ್ಯಾಹ್ನ ಆದರೆ ಮಧ್ಯಾಹ್ನ. ಸೊ ಈ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಒಂದು ಟೈಮ್ ಇದೇ ಎಕ್ಸಾಕ್ಟಾಗಿ ಟೈಮು ಅಂತ ನಾನು ಮಾಡ್ತಾ ಇರಲಿಲ್ಲ. ಸೊ ನನಗೆ ಫ್ರೀ ಆದಾಗ ಅಥವಾ ನಂಗೆ ಟೈಮ್ ಸಿಕ್ಕಿದಾಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ. ಈ ಥರ ಗೊಂದಲ ಇದ್ದಾಗ ಏನಾಗ್ತಿತ್ತು, ಕೆಲವೊಂದಿಷ್ಟು ಜನ ವಿಡಿಯೋಗಳನ್ನ ನೋಡ್ತಾರೆ, ಕೆಲವೊಂದಿಷ್ಟು ಜನ ವಿಡಿಯೋಗಳನ್ನ ನೋಡಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇನ್ನು ಬೆಳಗ್ಗೆ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಸಂಜೆ ಜ್ಯುವೆಲರಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇಲ್ಲ, ಸೊ ನಾವು ಹೇಗೆ ವೆಯ್ಟ್ ಲಾಸ್ ಆಗೋದು ಅಂತ. ಸೊ ನಾನು ಇವತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ವೆಯ್ಟ್ ಲಾಸ್ ಆಗಬೇಕು ಅಂತಿದ್ರೆ ಆ ನಂಬರ್ಗೆ ಹೋಗಿ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಿಮ್ಮ ವೆಯ್ಟನ್ನು ಕಮ್ಮಿ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ವಿಚಾರವನ್ನು ನಾನು ನಿಮ್ಗೆ ಹೇಳಬೇಕು. ಸೊ ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರೋರಿಗೆ ನಾನು ಈ ಮಾತನ್ನು ಹೇಳ್ತಾ ಇರೋಂಥದ್ದು ಸ್ನೇಹಿತರೆ. ಸೊ ಈಗ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಬರೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ. ಸೊ ಸ್ನೇಹಿತರೆ, ತುಂಬಾ ಜನ ನಾನು ಒಂದು ವಿಡಿಯೋನ ನಿನ್ನೆ ಹಾಕಿದಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಇದ್ರಿ. ಅದರಲ್ಲಿ ಒಂದು 2-3 ಜನ ಕಮೆಂಟ್ ಕೂಡ ಮಾಡಿದ್ದೀರಾ, ನಮಗೆ ಹಣ ಬಂದಿದೆ ಅಂತ. ಹೌದು, ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿರೋದು 100% ನಿಜ. ಇಲ್ಲಿ ಯಾವುದೇ ರೀತಿ ನಿಮಗೆ ಗೊಂದಲ ಬೇಡ. ಹಣ ಜಮಾ ಆಗಿದೆಯೋ ಇಲ್ವೋ ಅಥವಾ ಬಂದಿದೆಯೋ ಇಲ್ಲೋ ಕ್ಲಾರಿಟಿ ಬೇಡ. ಒಂದು ವಿಚಾರವನ್ನು ನಿಮಗೆ ವ್ಯಕ್ತಪಡಿಸೋದಾದ್ರೆ 100% ಆಗಿ ಕ್ಲಾರಿಟಿಯಿಂದ ನಾನು ಹೇಳ್ತಾ ಇದ್ದೀನಿ, ಹಣ ಬಂದಿದೆ. ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಬಂದಿದೆ, ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಬಂದಿಲ್ಲ. ಈಗ ನೀವು ನೋಡ್ಬೋದು, ಪೆನ್ಷನ್ ತೊಗೊಳ್ತಾ ಇರೋರಿಗೆ ಗೊತ್ತಿರುತ್ತೆ. ಸೊ ಪೆನ್ಷನ್ ಕೂಡ ಬಂದಿಲ್ಲ ಈ ಮಂತ್ ಇನ್ನೂ ಕೂಡ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ದಾವಣಗೆರೆ ಇರ್ಬೋದು, ಹಾಸನ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಮೈಸೂರು ಇರ್ಬೋದು, ಹಾಗೆ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿ ಈ ಬೆಂಗಳೂರು ಅಂದ ತಕ್ಷಣ ಬೆಂಗಳೂರಲ್ಲಿ ಇರೋರಿಗೆಲ್ಲರಿಗೂ ಕೂಡ ಹಣ ಜಮಾ ಮಾಡಿಲ್ಲ, ಅಥವಾ ಮೈಸೂರು ಅಂದ ತಕ್ಷಣ ಮೈಸೂರಲ್ಲಿ ಇರೋರಿಗೆಲ್ಲರಿಗೂ ಕೂಡ ಜಮಾ ಆಗಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಬಂದಿದೆ, ಕೆಲವೊಂದಿಷ್ಟು ಜನಕ್ಕೆ ಜಮಾ ಆಗಿಲ್ಲ. ಸೊ ಇಲ್ಲಿ ಬರ್ದಿಲ್ಲ ಅಂದ ತಕ್ಷಣ ನಿಮ್ಗೆ ಹಣ ಬರಲ್ಲ ಅಥವಾ ನಮ್ಗೆ ಇನ್ನು ಮುಂದೆ ಹಣ ಯೋಜನೆಯಿಂದ ಬಿಡುಗಡೆ ಆಗಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ಹಣ ಬರುತ್ತೆ, ಸ್ವಲ್ಪ ಡಿಲೇ ಆಗ್ಬೋದು ಹೊರತು ಹಣವನ್ನು ಜಮಾ ಮಾಡ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಹಾಕಿದ್ದಾರೆ, ಕೆಲವೊಂದಿಷ್ಟು ಜನಕ್ಕೆ ಹಾಕಿಲ್ಲ. ತುಂಬ ಜನ ಅನ್ಕೊಂತಿದ್ದೀರಾ ನಮ್ಗೆ ಹಣ ಬಂದಿಲ್ಲ. ಇದು ಆಲ್ರೆಡಿ ನಿನ್ನೆ ಬೆಳಗ್ಗೆ ತುಂಬ ಜನ ಖಾತೆಗೆ ಬಿದ್ದಿದೆ. ಇವತ್ತು ಕೂಡ ಕೆಲವೊಂದಿಷ್ಟು ಜನರ ಬ್ಯಾಂಕ್ಗಳ ಖಾತೆಗೆ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಬರ್ತಾ ಇದೆ, ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಬರ್ತಾ ಇಲ್ಲ. ಮೆಸೇಜ್ ಬರ್ತಾ ಇಲ್ಲ ಅಂದರೆ ನಿಮಗೆ ಹಣ ಬರಲ್ಲ ಅಥವಾ ಬಂದಿರೋದು ಗೊತ್ತಾಗ್ತಾ ಇಲ್ಲ ಅಂತ ಅಲ್ಲ. ಸೊ ಹಣ ಮೆಸೇಜ್ ಕೆಲವರಿಗೆ ಬಂದಿರಲ್ಲ, ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಅಥವಾ ನಿಮ್ಮ ಏನು ಬ್ಯಾಂಕ್ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಚೆಕ್ ಮಾಡುವಂತಹ ನಂಬರ್ನ ಡಿಜಿಟ್ನ ಹೊಡೆದ್ರೆ ಕೂಡ ಗೊತ್ತಾಗುತ್ತೆ, ಮಿಸ್ ಕಾಲ್ ಕೊಟ್ಟರೆ. ಸೊ ತುಂಬ ಜನ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಹಣ ಬರಲ್ವೋ ಅಥವಾ ನಮಗೆ ಬರೋದೇ ಇಲ್ವೋ ಅಂತ. ಸೊ ಹಣ ಬರುತ್ತೆ, ಸ್ವಲ್ಪ ಡಿಲೇ ಆಗ್ಬೋದು, ಆದರೆ 100% ಹಣ ಬರುತ್ತೆ. ಯಾರು ಕೂಡ
ಹಣ ಬರಲ್ವೇನೋ, ಸೊ ನಮ್ಗೆ ಹಣ ಸಿಗತ್ತೋ ಇಲ್ವೋ, ಅಥವಾ ಇದು ಬರೋದಿಲ್ವೋ, ಅಥವಾ ಏನಾಗಿದೆ, ಈ ಥರ ಒಂದಿಷ್ಟು ಥಿಂಕ್ಗಳನ್ನು ದಯವಿಟ್ಟು ಕಮೆಂಟ್ ಮಾಡೋದು ನಿಲ್ಲಿಸಿ. ಹಾಗೆಯೇ ಸೊ ಇದು ನಿಜ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರಾ, ಈ ಥರ ಗೊಂದಲಕ್ಕೆ ಕೂಡ ಹೋಗಬೇಡಿ. ಹಣ ಬರುತ್ತೆ. ತುಂಬ ಜನ ಇನ್ನೊಂದು ವಿಚಾರವನ್ನು ಹೇಳ್ತೀನಿ, ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಕೇಳ್ತಾ ಇದ್ರಿ. ಹೌದು, ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಹೆಣ್ಮಕ್ಳಿಗೋಸ್ಕರವನ್ನೇ ಇರುವಂಥ ಒಂದು ಯೋಜನೆ. ಈ ಯೋಜನೆ ಅಡಿಯಲ್ಲಿ ಈಗ ನಿಮ್ಮ ಮಗು ಹುಟ್ಟಿದಾಗಿಂದ ಹಿಡಿದು 18 ವರ್ಷದ ಒಳಗಡೆ ಇರುವಂಥ, ಈಗ ಆ ಮಗು ಇದ್ರೆ ಮಾತ್ರ ಈ ಯೋಜನೆಗೆ ಒಂದು ಅರ್ಜಿಯನ್ನು ಹಾಕ್ಬೋದು. ಯಾವ ರೀತಿ ಅಂದರೆ ಪೋಸ್ಟ್ ಆಫೀಸಲ್ಲಿ ತಿಂಗಳಿಗೆ ಒಂದು 5,000ನೋ 10,000 ನಿಮ್ಮ ಈ ತಿಂಗಳು ಎಷ್ಟಿದೆ ಅಷ್ಟು ಕಟ್ಬೋದು. ಮುಂದಿನ ತಿಂಗಳು 20,000 ಇದ್ರೆ 20,000 ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. 18 ವರ್ಷ ಆದಮೇಲೆ ಮಗುವಿನ ಖಾತೆಗೆ ಬರುವಂಥ ಒಂದು ಹಣ. ಸೊ ಒಂದು 12 ವರ್ಷ ತನಕ ಮೇ ಬಿ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಮಕ್ಳಿಗೆ ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಬೇಕು, ಪೂರ್ತಿ ಇನ್ಫಾರ್ಮೇಶನ್ ಬೇಕು, ಎಷ್ಟೆಷ್ಟು ಹಣ ಕಟ್ಟಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಪೋಸ್ಟ್ ಆಫೀಸಿಗೆ ಹೋಗಿ. ಸೊ ಏನು ಇಲ್ಲ, ಈ ನಿಮ್ಮ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಹೆಣ್ಣು ಮಕ್ಕಳ ಒಂದು ಖಾತೆಯಲ್ಲಿ ಹಣವನ್ನು ಇಡುವಂಥದ್ದು. ಅದಕ್ಕೆ ಕೇಂದ್ರ ಸರ್ಕಾರ ಇಷ್ಟು % ಬಡ್ಡಿಯನ್ನು ಆ್ಯಡ್ ಮಾಡಿ 18 ವರ್ಷ ಆದ ನಂತರ ಹೆಣ್ಣು ಮಕ್ಕಳಿಗೆ ಕೊಡುವಂಥದ್ದು. ಈ ತಿಂಗಳು 5,000 ಕಟ್ಟಿದ್ದೀರಂದರೆ ಮುಂದೆ ತಿಂಗಳು 20,000 ಕಟ್ಬೋದು, 1,00,000 ಕಟ್ಬೋದು. ಅದು ನಿಮ್ಮ ಇಚ್ಛೆ, ನಿಮ್ಮ ಮೇಲೆ ಡಿಪೆಂಡ್ ಆಗುವಂಥದ್ದು. ಸೊ ಇಷ್ಟೇ ಲಿಮಿಟೇಷನ್ ಕಟ್ಟಬೇಕು ಅಂತ ಖಂಡಿತ ಇರಲ್ಲ. ಸೊ ಇದೊಂದು ಒಳ್ಳೆಯ ಯೋಜನೆ, ಹೆಣ್ಮಕ್ಳಿಗೆ ಮಾಡಿರುವಂತಹ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ, ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಯೋಜನೆ, ಬಹಳ ದೊಡ್ಡ ಯೋಜನೆ, ಹಾಗೆಯೇ ಒಂದು ಒಳ್ಳೆಯ ಯೋಜನೆ ಅಂತ ನಾನು ಹೇಳ್ತೀನಿ. ಸೊ ಯಾರ್ಯಾರು ಇನ್ನೂ ಕೂಡ ಹೆಣ್ಮಕ್ಳಿಗೆ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಈ ಯೋಜನೆ. ಮತ್ತು ಕೇಳ್ತೀರಾ ಗಂಡು ಮಕ್ಳಿಗಿಲ್ವಂತ. ಸೊ ಗಂಡು ಮಕ್ಳಿಗೂ ಕೂಡ ಬೇರೆ ಬೇರೆ ಯೋಜನೆಗಳಿದೆ, RD ಇದೆ, ಏನಾದರೂ ನೀವು ಮಾಡಿಸ್ಕೋಬೋದು, ಅದಂತೂ ನಿಮ್ಗೆ ಹೇಳ್ತೀನಿ. ಸೊ ಇದಿಷ್ಟು ಬಹಳ ಮುಖ್ಯವಾದ ಮಾಹಿತಿ. ವಿಡಿಯೋ ನೋಡಿದ್ದೀರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಾಳೆಯಿಂದ ನನ್ನ ಡೈಲಿ ವ್ಲಾಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.